ಪ್ರೈಸ್ ದಿ ಲಾರ್ಡ್. ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸುತ್ತೇನೆ. ಪ್ರೀತಿಯ ದೇವಜನರೇ, ನೀವೆಲ್ಲರೂ ಯೇಸು ಕ್ರಿಸ್ತನ ಉಚಿತವಾದ ಕೃಪೆಯಿಂದ ಸುಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ನೆನೆಸುವವಳಾಗಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಯೇಸು ಕ್ರಿಸ್ತನು ಎಂಬುದಾಗಿ ನಾವು ಹೇಳುವಾಗ ಅನೇಕರು ಯೇಸು ಸ್ವಾಮಿ ಒಂದು ಪಂಗಡದ ದೇವರು, ಯೇಸು ಸ್ವಾಮಿ ಕೇವಲ ಕ್ರೈಸ್ತರಿಗೆ ಸಂಬಂಧಪಟ್ಟಂತಹ ದೇವರು, ಯೇಸು ಸ್ವಾಮಿ ಈ ಒಂದು ಜಾತಿ ಕುಲಕ್ಕೆ ಸಂಬಂಧಪಟ್ಟಂತಹ ದೇವರು ಎಂಬುದಾಗಿ ನಾನಾ ರೀತಿಯಾದಂತಹ ಒಂದು ಮನೋಭಾವನೆಗಳಲ್ಲಿ, ನಾನಾ ರೀತಿಯಾದಂತಹ ಒಂದು ಸಂಶಯಗಳಲ್ಲಿ, ಪ್ರಶ್ನೆಗಳಲ್ಲಿರುವಾಗ ನಾನು ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತ ನಿಜವಾಗ್ಲೂ ಯಾರಾಗಿದ್ದಾನೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರುವಂತಹ ಉದ್ದೇಶವೇನು, ಕಾರಣವೇನು ಎಂಬುದಾಗಿ ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ಳಲು ಬಹಳ ಆಸಕ್ತಿಯುಳ್ಳವನಾಗಿದ್ದೇನೆ. ಪ್ರೀತಿಯ ದೇವಜನರೇ, ಸತ್ಯವೇದದಲ್ಲಿ ಮತ್ತಾಯನು ಬರೆದ ಪುಸ್ತಕದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಅಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆಕೆಯ ಗರ್ಭದಲ್ಲಿ ಹುಟ್ಟುವಂತಹ ಮಗುವನ್ನ ನೀವು ಯೇಸು ಎಂಬುದಾಗಿ ಹೆಸರಿಡು. ಇಲ್ಲಿ ಯೇಸು ಎಂಬುದಾಗಿ ನಾವು ನೋಡುವಾಗ ಯೇಸು ಅದರ ಅರ್ಥ ಪಾಪದಿಂದ ಬಿಡಿಸಿ ರಕ್ಷಣೆಯನ್ನು ಕೊಡಲು ಬಂದಂತಹ ಒಬ್ಬ ರಕ್ಷಕನು ಎಂಬುದಾಗಿ ಈ ಪದದ ಅರ್ಥ ಹೇಳ್ತದೆ ಪ್ರಿಯರೇ. ಹಾಗಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು ಮನುಷ್ಯನ ಸಕಲ ಪಾಪವನ್ನು ತೊಳೆದು ಹಾಕುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದವನಾಗಿದ್ದಾನೆ. ಅದು ಮಾತ್ರವಲ್ಲದೆ ಅನೀತಿಯಲ್ಲಿರುವವರಿಗೆ ನೀತಿಯ ಕಡೆಗೆ, ಅನ್ಯಾಯದಲ್ಲಿರುವವರಿಗೆ ನ್ಯಾಯದ ಕಡೆಗೆ, ಅಸತ್ಯದಲ್ಲಿರುವವರಿಗೆ ಸತ್ಯದ ಕಡೆಗೆ ಮತ್ತು ಅಜ್ಞಾನದಲ್ಲಿರುವವರಿಗೆ ಜ್ಞಾನದ ಕಡೆಗೆ, ರೋಗದಲ್ಲಿ, ಬಾಧೆಯಲ್ಲಿ, ಕಣ್ಣೀರಲ್ಲಿ, ಕಷ್ಟದಲ್ಲಿ, ಪಾಪದಲ್ಲಿ ಜೀವಿಸುತ್ತಿರುವಂತಹ ಸಕಲ ಜನರ ಪಾಪಗಳನ್ನ ತೊಳೆದು ಅವರೆಲ್ಲರಿಗೆ ಬಿಡುಗಡೆಗೊಳಿಸಿ ಅವರಿಗೆ ಉತ್ತಮವಾದ ಜೀವನವನ್ನು ತೋರಿಸಿಕೊಡಲು ಬಂದಂತಹ ಒಬ್ಬ ಒಳ್ಳೆ ದೇವರು, ರಕ್ಷಕನೇ ಆತನು ಯೇಸು ಸ್ವಾಮಿ ಆಗಿದ್ದಾನೆ. ಹಾಗಾಗಿ ಸತ್ಯವೇದದಲ್ಲಿ ಇನ್ನೊಂದು ವಚನವನ್ನು ನೋಡುತ್ತೇವೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಅವನನ್ನು ನಂಬುವವನು ಒಬ್ಬನಾದರೂ ನಾಶವಾಗದೆ ಪ್ರತಿಯೊಬ್ಬನು ಕೂಡ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ದೇವರು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ ಎಂಬುದಾಗಿ. ಹಾಗಾಗಿ ನನ್ನ ಪ್ರೀತಿಯ ದೇವ ಜನರೇ, ಲೋಕದ ಮೇಲೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಲೋಕ ಅಂದ್ರೆ ಏನು? ಲೋಕದಲ್ಲಿ ನಾವು ಏನನ್ನು ನೋಡಲು ಸಾಧ್ಯ ಇಲ್ಲ. ನೋಡ್ತೇವೆ ಜಾತಿ ಎಂಬುದಾಗಿ ಹೇಳುವಾಗ ಲೋಕದಲ್ಲಿ ನಾನಾ ರೀತಿಯಾದಂತಹ ಜಾತಿ ಕಾರ್ಯಗಳನ್ನು ನಾವು ನೋಡ್ತೇವೆ. ಇಲ್ಲಿ ಮನುಷ್ಯ ಜಾತಿ, ಕ್ರಿಮಿಕೀಟಗಳ ಜಾತಿ, ಪ್ರಾಣಿ ಪಕ್ಷಿಗಳ ಜಾತಿ, ಗಿಡ ಮರಗಳ ಜಾತಿ, ಅನೇಕ ರೀತಿಯಾದಂತಹ ಜಾತಿಯ ಕಾರ್ಯಗಳನ್ನು ನೋಡುವಾಗ ಇಲ್ಲಿ ಮನುಷ್ಯ ಜಾತಿ ಅನ್ನುವಂಥದ್ದು ದೇವರಿಗೆ ಬಹಳ ಪ್ರಿಯವಾದದ್ದು, ದೇವರಿಗೆ ಬಹಳ ಇಷ್ಟವುಳ್ಳದಾಗಿರುವುದರಿಂದ ಈ ಮನುಷ್ಯ ಜಾತಿಯ ಪಾಪವನ್ನು ತೊಳೆದು ಹಾಕುವುದಕ್ಕಾಗಿಯೇ ದೇವರು ಯೇಸು ಕ್ರಿಸ್ತನನ್ನ ಈ ಭೂಮಿಗೆ ಕಳಿಸಿಕೊಟ್ಟಿದ್ದಾನೆ. ಈ ಯೇಸು ಕ್ರಿಸ್ತನನ್ನ ಯಾರ್ಯಾರು ನಂಬುತ್ತಾರೋ ಅವರೆಲ್ಲರೂ ನಿತ್ಯ ಜೀವನ ಪಡೆಯುತ್ತಾರೆ ಎಂಬುದಾಗಿ ಹೇಳ್ತದೆ. ಹಾಗಾದ್ರೆ ಈ ಯೇಸು ಕ್ರಿಸ್ತನನ್ನ ನಂಬಲು ಮಾರ್ಗವೇನು ಎಂಬುದಾಗಿ ನಾವು ನೋಡುವುದೇ ಆದರೆ ಇನ್ನೊಂದು ಕಡೆ ವಾಕ್ಯ ಹೇಳ್ತದೆ, ರೋಮಪುರದವರಿಗೆ ಅಲ್ಲಿ 10ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನೇ ದೇವರೆಂಬುದಾಗಿ ನಾವು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡುವುದೇ ಆದರೆ ಖಂಡಿತವಾಗಿ ನಾವು ರಕ್ಷಣೆಯನ್ನು ಹೊಂದಿ ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿ ಮಾರ್ಪಡಲು ಸಾಧ್ಯವಾಗ್ತದೆ. ಅದು ಮಾತ್ರವಲ್ಲದೆ ನಾನೊಂದು ಪಾಪಿ, ನನ್ನ ಪಾಪಕ್ಕಾಗಿ ಯೇಸು ಸ್ವಾಮಿ ಆತನು ಈ ಭೂಮಿಗೆ ಒಬ್ಬ ಮನುಷ್ಯನಾಗಿ ಬಂದು ನನಗೋಸ್ಕರ ಶಿಲುಬೆಯನ್ನು ಹೊತ್ತು ಆತನು ಮರಣವನ್ನು ಜಯಿಸಿ ಆತನು ನನ್ನನ್ನು ಮತ್ತೆ ಕರೆದೊಯ್ಯಲು ಬರುತ್ತಾನೆ ಅನ್ನುವಂತಹ ಮಾತುಗಳನ್ನು, ಈ ಕಾರ್ಯಗಳನ್ನು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡುವುದೇ ಆದರೆ ಆ ವ್ಯಕ್ತಿ ಕ್ರಿಸ್ತನವನು ಎಂಬುದಾಗಿ ಹೇಳಿಕೊಳ್ಳಲು ಸಾಧ್ಯ, ಅದನ್ನು ರಕ್ಷಣೆಯನ್ನು ಹೊಂದಲು ಸಾಧ್ಯ. ಆಗ ಅವನಿಗೆ ಇವನು ಕ್ರಿಸ್ತನವನು ಎಂಬುದಾಗಿ ಕರೆಯಲ್ಪಡುತ್ತದೆ ಪ್ರಿಯರೇ. ಹಾಗಾಗಿ ಯೇಸು ಸ್ವಾಮಿ ಬಂದಿದ್ದು ಈ ಲೋಕದಲ್ಲಿ ಒಂದು ಸಾಮ್ರಾಜ್ಯವನ್ನೋ ಅಥವಾ ಜಾತಿ, ಧರ್ಮ, ಕುಲವನ್ನು ಸ್ಥಾಪನೆ ಮಾಡಲಿಕ್ಕೆ ಬಂದಿಲ್ಲ. ಆತನು ಪ್ರತಿಯೊಬ್ಬರನ್ನ ನಿತ್ಯದ ಜೀವದ ಕಡೆಗೆ ನಡೆಸಲು ಬಂದಂತಹ ಒಳ್ಳೆ ರಕ್ಷಕನಾಗಿದ್ದಾನೆ. ಹಾಗಾಗಿ ನನ್ನ ಪ್ರೀತಿಯ ದೇವಜನರೇ, ಈ ವಿಡಿಯೋವನ್ನು ನೋಡುವಂತ ನಿಮ್ಮೆಲ್ಲರಿಗೆ ನನ್ನ ಒಂದು ವಿನಂತಿ ಏನಂತಂದ್ರೆ, ಯೇಸು ಸ್ವಾಮಿ ಆತನು ಈ ಒಂದು ಕುಲಕ್ಕೆ, ಈ ಒಂದು ಜಾತಿಗೆ, ಈ ಒಂದು ಪಂಗಡಕ್ಕೆ, ಈ ಒಂದು ಗುಂಪಿಗೆ ಸಂಬಂಧಪಟ್ಟಂತಹ ದೇವರು ರಕ್ಷಕನಲ್ಲ, ಇಡೀ ಲೋಕಕ್ಕೆ ಸಂಬಂಧಪಟ್ಟಂತಹ ರಕ್ಷಕನು ದೇವರು ಯೇಸು ಸ್ವಾಮಿ ಆಗಿದ್ದಾನೆ. ಇವತ್ತು ನೀನು ಆತನನ್ನು ಹೃದಯ ಬಿಚ್ಚಿ ಕರೆಯುವುದೇ ಆದರೆ ಆತನು ನಿನ್ನ ಹೃದಯದಲ್ಲಿ ಬಂದು ಒಬ್ಬ ಒಳ್ಳೆ ದೇವರು ರಕ್ಷಕನಾಗಿ, ನಿನಗೆ ಒಳ್ಳೆ ನಾಯಕನಾಗಿ ಇದ್ದುಕೊಂಡು ನಿನ್ನ ಜೀವನವನ್ನು ನಿತ್ಯ ಜೀವದ ಕಡೆಗೆ ನಡೆಸಲು ಸಾಧ್ಯವುಂಟು. ಹಾಗಾಗಿ ಕ್ರಿಸ್ತನನ್ನು ನಂಬಿ ನಿತ್ಯ ಜೀವನ ಹೊಂದಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಬ್ಲೆಸ್ ಯು ಆಲ್. ಆಮೆನ್.